ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ತುಳುನಾಡಿನ ಆರಾಧ್ಯ ದೈವವಾದ ಕೊರಗಜ್ಜ ಸ್ವಾಮಿಯ ದರ್ಶನ ಯಾವ ರೀತಿ ಮಾಡುವಂಥದ್ದು, ಸ್ವಾಮಿಯ ಬಗ್ಗೆ ವಿಚಾರಗಳು ತಿಳಿಸ್ಕೊಡ್ತೀನಿ. ಹಾಗೆ ಈ ಕೊರಗಜ್ಜ ದೈವ ನೆಲೆಸಿರುವಂತ ಆದಿಸ್ಥಳ ಕುತ್ತಾರು ಕ್ಷೇತ್ರಕ್ಕೆ ಹೋಗುವುದು ಹೇಗೆ. ದೇವರು ಪರಂಜ್ಯೋತಿ ಲಿಂಗಯ್ಯ ನಿಮ್ಮ ನಿಮ್ಮಿರೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬನ್ನಿ. ಕುತ್ತಾರು ಕ್ಷೇತ್ರ ಎಲ್ಲಿದೆ, ನಾವು ಆ ಸ್ಥಳಕ್ಕೆ ಹೇಗೆ ಹೋಗ್ಬೇಕು, ಬಸ್ಸಿನ ಮೂಲಕ ಆಗ್ಬೋದು, ಟ್ರೈನಿನ ಮೂಲಕ ಆಗ್ಬೋದು, ನಾವು ಅಜ್ಜನ ಬಳಿ ತಲುಪುವುದು ಹೇಗೆ, ಮತ್ತೆ ಅಲ್ಲಿ ಏನೆಲ್ಲ ಮಾಡಬೇಕು, ಏನ್ ಮಾಡಬಾರದು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಯಾವುದೇ ಹಲವಾರು ಜೀವನದ ಸಮಸ್ಯೆಗಳು, ಕಷ್ಟಗಳಿರ್ಬೋದು, ನೀವು ನಿಂತಲ್ಲೇ ಬೇಡಿಕೊಳ್ಳುವುದು ಹೇಗೆ, ಮತ್ತೆ ಬೇಡಿಕೊಂಡ ನಂತರ ಅರಿಕೆ ಎಲ್ಲಿ ತೀರಿಸ್ಬೇಕು, ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಎಲ್ಲಿ ನಾವು ಹೋಗಬೇಕು, ನಾವು ನಮ್ಮ ಅರ್ಕೆಗಳನ್ನು, ಪ್ರಾರ್ಥನೆಗಳನ್ನು ಭಕ್ತಿಪೂರ್ವಕವಾಗಿ ನಾವು ಎಲ್ಲಿ ಸ್ವಾಮಿ ಆರಾಧನೆಯನ್ನ ಮಾಡಬೇಕು, ಆ ಲೊಕೇಶನ್ ನಾನು ಈಗ ನಿಮಗೆ ನೇರವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಯಾರನ್ನು ಕೇಳಬೇಕಾಗಿಲ್ಲ, ಯಾವ್ಯಾವ್ದೋ ವಿಡಿಯೋಗಳು ನೋಡಿ ನೀವು ದಾರಿ ತಪ್ಪಬೇಕಾಗೂ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಈಗ ನಾವು ದೇವರು ನೆಲೆಸಿರುವ ಆದಿಸ್ಥಳ ಕುತ್ತಾರು, ಆ ಒಂದು ವಿಸ್ಮಯಕಾರಿ ಪವಾಡ ಈಗಲೂ ನಡೆಯುತ್ತಿರುವಂತ ಆ ಒಂದು ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ತಿಳಿಸ್ಕೊಡ್ತೀನಿ. ನಾವು ಮೈಸೂರಿನಿಂದ ಹೊರಡ್ತಾ ಇರುವಂತದ್ದು ಮುರುಡೇಶ್ವರ್ ಎಕ್ಸ್ಪ್ರೆಸ್. ರಾತ್ರಿ ಟ್ರೈನ್ ಇರುತ್ತೆ ಮೈಸೂರಿಂದ. ನಿಮ್ಗೆ ಬೆಂಗಳೂರಿಂದ ಮುರುಡೇಶ್ವರ್ ಎಕ್ಸ್ಪ್ರೆಸ್ ಬರುತ್ತೆ, ನೀವು ಬೆಂಗಳೂರಿನಿಂದನೂ ಬರುತ್ತೆ ಅದೇ ಟ್ರೈನು ಮೈಸೂರಿಗೆ ಬಂದು, ಮೈಸೂರಿಂದ ರಾತ್ರಿ ಪ್ರಯಾಣ. ಅದೇ ರೀತಿ ಬೆಳಗ್ಗೆ ಮಂಗಳೂರು ಜಂಕ್ಷನ್ ಬರುತ್ತೆ, ಅದಾದ ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಮಂಗಳೂರು ಸೆಂಟ್ರಲ್ ಸ್ಟಾಪ್ ಬರುತ್ತೆ ಟ್ರೈನು, ಅಲ್ಲಿ ಇಳ್ಕೋಬೇಕು ನೀವು. ರಾತ್ರಿ ಹೋಗ್ತಿರೋದ್ರಿಂದ ಸ್ಲೀಪರ್ ಬುಕ್ ಮಾಡ್ಕೊಳ್ಳಿ, 250 ಚಿಲ್ಲರೆ ಆಗುತ್ತೆ ಒಬ್ರಿಗೆ. ಬೆಸ್ಟ್ ರಿಸರ್ವೇಶನ್ ಮಾಡಿಸ್ಕೊಂಡ್ರೆ ಅಪ್ ಅಂಡ್ ಡೌನ್ ಹೋಗಿ ಬರ್ಬೋದು. ಅಲ್ಲಿಂದ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ಟೇಷನ್ ಇಂದ ಮೇಲ್ಗಡೆ ಮೇನ್ ರೋಡ್ಗೆ ನಡ್ಕೊಂಡು ಬಂದ್ರೆ ನೀವು ಅಲ್ಲೇ 5 ನಿಮಿಷಕ್ಕೂ ಪ್ರೈವೇಟ್ ಬಸ್ಗಳು ಬರ್ತಾ ಇರುತ್ತೆ. ನೀವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು, ಅಥವಾ ಮುಂದೆ ಸರ್ಕಲ್ ಬಂದ್ರೆ ಬಸ್ ನಂಬರ್ 42 ಸ್ನೇಹಿತರೆ, ಆ ಬಸ್ ನ ಹತ್ಕೊಂಡೆ ಅಲ್ಲೇ ಸರ್ಕಲ್ ಅಲ್ಲೇ ಬಂತು. ಇನ್ನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗಿಲ್ಲ. ನೀವು ಬಸ್ ನ ಮೂಲಕ ಬಂದ್ರೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್, ಅಲ್ಲಿಂದ ನೀವು ಬಸ್ ನಂಬರ್ 54A ಹತ್ತಿದರೆ ಇದು ರೂಟು ತೊಕ್ಕೊಟ್ಟು ಉಲ್ಲಾಳು ಬಸ್ ಹತ್ತಿದರೆ ನಿಮಗೆ ಕುತ್ತಾರಿನಲ್ಲಿ ಸ್ಟಾಪ್ ಸಿಗ್ತದೆ. ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಸ್ಸಸ್ ಸ್ಟೇಟ್ ಬ್ಯಾಂಕ್ ಸರ್ಕಲ್ ಇಂದ ಬಸ್ ಹತ್ತಿದರೆ 44B ಮತ್ತು 51 ಈ ಬಸ್ ನಂಬರ್ಗಳು, ಈ ರೂಟ್ ಬಸ್ ಹತ್ತಿದರೆ ನಮಗೆ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ಗೆ ಬಸ್ಸು ಬರುತ್ತೆ. ಮತ್ತೆ ಅಲ್ಲಿಂದ ಉಲ್ಲಾಳ್ ಕಡೆಗೆ ಹೋಗುವ ಬಸ್ ಹತ್ತಿದರೆ ನಮಗೆ ಕುತ್ತಾರಿನಲ್ಲಿ ಸ್ಟಾಪ್ ಕೊಡ್ತಾರೆ. 10-15 ನಿಮಿಷಕ್ಕೆ ಬಸ್ ವ್ಯವಸ್ಥೆ ಇದೆ ಸ್ನೇಹಿತರೆ. ತೊಕ್ಕೊಟ್ಟು ಬಸ್ ಸ್ಟಾಪ್ಗೆ ಬಸ್ ನಂಬರ್ 42 ನಾನು ಹತ್ಕೊಂಡಿದ್ದು. ನಿಮಗೆ ಮಂಗಳೂರು ಸಿಟಿಯಿಂದ ನೀವು ಬಸ್ ಹತ್ತುತ್ತಿರಲ್ಲ, ಕೊರಗಜ್ಜ ಸ್ವಾಮಿ ನೆಲೆಸಿರುವಂತ ಈ ಜಾಗಕ್ಕೆ 12-13 ಕಿಲೋಮೀಟರ್ ಆಗುತ್ತೆ. 1/4 ಗಂಟೆ ನೀವು ಆರಾಮಾಗಿ ಬರ್ಬಹುದು. ಎಲ್ಲಿಯ ತನಕ ಅಂದ್ರೆ ತೊಕ್ಕೊಟ್ಟು ಬಸ್ಸು ನಿಲ್ದಾಣ. ಒಂದು ವೇಳೆ ನೇರವಾಗಿ ಬಸ್ ಹತ್ತಿದ್ರೆ, ಇಲ್ಲ ಅಂದ್ರೆ ತೊಕ್ಕೊಟ್ಟು ಬಸ್ಸು ನಿಲ್ದಾಣ, ಅಲ್ಲಿ ಕೂಡ ಜಸ್ಟ್ ಇನ್ನೊಂದು ಬಸ್ ಸಿಕ್ತು ನನಗೆ 51 ಹತ್ಕೊಂಡೆ. ಜಸ್ಟ್ ಒಂದು 5 ನಿಮಿಷ ಕುತ್ತಾರು ಬಸ್ ಸ್ಟ್ಯಾಂಡ್ ಸರ್ಕಲ್ ನಿಲ್ಸಿದ್ರು. ಈ ಸರ್ಕಲ್ ಇಂದ ಜಸ್ಟ್ ಒಳಗಡೆ ಬನ್ನಿ, ಅಲ್ಲೇ ಬೋರ್ಡ್ ಗಳು ಹಾಕಿದೆ, ಯಾರೇ ಕೇಳಿದ್ರು ಜಸ್ಟ್ ಹೀಗೆ ಒಳಗ್ ಬಂದು ಲೆಫ್ಟ್ ಅಲ್ಲಿ ಸ್ಟ್ರೈಟ್ ನೋಡಿದ್ರೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಈ ಮಂದಿರ ಕಾಣಿಸ್ತಾ ಇದೆ. ಇದುವೇ ಸ್ವಾಮಿ ಶ್ರೀ ಕೊರಗತನಿಯ ದೈವದ ಆದಿಸ್ಥಳ ದೆಕ್ಕಾಡು ಕುತ್ತಾರು. ಇವರು ಯಾರು, ಇವರ ಕತೆ ಏನು ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಇವರ ಪವಾಡಗಳು, ಇವರ ಮಹಿಮೆಯನ್ನ ನಾವು ಇದೊಂದೇ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಜಾಗಕ್ಕೆ ಬರ್ತೀರಾ ನಿಮ್ಮ ಓನ್ ವೆಹಿಕಲ್ ಅಲ್ಲಿ. ಎಲ್ಲೂ ದಾರಿ ತಪ್ಪಕ್ ಹೋಗ್ಬಿಡಿ. ಇಲ್ಲಿ ಬಂದಾಗ ಅರ್ಕೆ ತೀರಿಸ್ಲಿಕ್ಕೆ ಈ ದೇವಸ್ಥಾನದ ಎದುರುಗಡೆನೆ ಸುಮಾರು ಅಂಗಡಿಗಳಲ್ಲಿ ಆಚೆ ಕಡೆ ನೋಡ್ತಾ ಇದ್ದೀರಾ, ಅವರು ಪೂಜೆ ಸಾಮಾನ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಹೂವು, ಎಲೆ ಅಡಿಕೆ, ಚೆಕ್ಕುಲಿ ಪೊಟ್ಟಣ ಇರುತ್ತೆ ಸ್ನೇಹಿತರೆ. ಅದಕ್ಕೆ 70 ರೂಪಾಯಿಗಳನ್ನ ತಗೊಂಡ್ರು. ಹಾಗೆ ಎಕ್ಸ್ಟ್ರಾ ನೀವೇನ್ ತಗೊಂತೀರಾ, ಸ್ವಾಮಿಗೆ ಮುಖ್ಯವಾಗಿ ಮದ್ಯ ಡ್ರಿಂಕ್ಸ್ ತಗೋಬೇಕು, ಅದಕ್ಕೆ 130 ರೂಪಾಯಿ ಕೊಟ್ರೆ ಅದನ್ನ ಖರೀದಿ ಮಾಡ್ಕೊಬಹುದು. ನಿಮ್ಮ ಗಾಡಿಗಳು ಬಂದ್ರೆ ಪಾರ್ಕಿಂಗ್ ಜಾಗ ಇದೆ, ದೇವಸ್ಥಾನದ ಬಲಗಡೆನೆ ಗಾಡಿಗಳನ್ನ ನಿಲ್ಲಿಸಬಹುದು. ಫ್ರೆಶ್ ಅಪ್ ಆಗ್ಲಿಕ್ಕೂ ಕೂಡ ಎಲ್ಲ ಬೋರ್ಡ್ ಹಾಕಿದ್ದಾರೆ, ನೋಡಬಹುದು. ಅಜ್ಜನ ಬಳಿ ಯಾವ ರೀತಿ ಹೋಗ್ಬೇಕು, ಆಚೆ ಸ್ಲಿಪ್ಪರ್ ಬಿಡ್ಲಿಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಯಾವ್ದೆಲ್ಲ ತಪ್ಪು ಮಾಡಬಾರದು ಅಂತ ಅಲ್ಲೇ ಸೂಚನಾ ಫಲಕಗಳು ಹಾಕಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಒಳಗಡೆ ಯಾವುದೇ ಫೋಟೋ ವಿಡಿಯೋ ಮಾಡಂಗಿಲ್ಲ.
ಮತ್ತೆ ಅಲ್ಲಿ ಯಾವುದೇ ರೀತಿ ಹೆಚ್ಚಿನ ಯಾವುದೇ ಚಾರ್ಜಸ್ ಗಳನ್ನ ಕೊಡಬೇಕಾಗಿಲ್ಲ ಸ್ನೇಹಿತರೆ. ನಾರ್ಮಲ್ ನಿಮ್ ಇಷ್ಟ, ಅದು ದೇವಸ್ಥಾನಕ್ಕೆ ಏನಾದ್ರು ಕೊಡಬೇಕು ಅಥವಾ ಹಣ ನೀಡಿ ಚೀಟಿ ಪಡೆದು ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಮಾಡ್ಕೊಬಹುದು. ಮೊದಲನೇ ಬಾರಿ ಹೋಗಿದ್ದಾಗ ಅರ್ಕೆ ಮಾಡ್ಕೊಂಡು ಬಂದ್ರಿ ಅಂದ್ರೆ ನಂತರದಲ್ಲಿ ಮತ್ತೆ ಬಂದಾಗ ನೀವು ಅರ್ಕೆ ತೀರಿಸಬಹುದು, ಮೊದಲೇ ಮಾಡಬೇಕು ಅಂತೇನಿಲ್ಲ. ನಾವು ಹೇಗೂ ಇಷ್ಟು ದೂರ ಬಂದಿದ್ವಿ, ಸಮಾಧಾನಕ್ಕೆ ನಾವೇನ್ ಮಾಡ್ತೀವಿ, ಸ್ವಾಮಿಗೆ ಹೇಗೂ ಈ ಪದಾರ್ಥಗಳು ಇಷ್ಟ ಅಂತ ಗೊತ್ತಿರೋದ್ರಿಂದ ನಾವು ತಗೊಂಡೋಗಿ ಒಳಗೆ ಸ್ವಾಮಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡಿ ಬರುವಂತದ್ದು ಒಳ್ಳೇದು ಸ್ನೇಹಿತರೆ. ಮನಸ್ಸಿಗೂ ಕೂಡ ಸಮಾಧಾನ ಅನ್ಸುತ್ತೆ. ಒಳಗಡೆ ಅಂತೂ ಬಹಳ ನೆಮ್ಮದಿ ಅನಿಸ್ತು. ನೀವು ಹೋದಾಗ ಸ್ವತಃ ನೀವು ಅದನ್ನ ಅನುಭವಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೇವಲ ನೀವು ನಿಮ್ಮ ಭಕ್ತಿ, ನಿಮ್ಮ ಪ್ರಾರ್ಥನೆಗಳನ್ನ ಅಲ್ಲಿ ನಿಂತು ಮಾಡಿ ಆ ಪ್ರಕೃತಿಯಲ್ಲಿ ನೀವೇ ಶಾಂತವಾಗಿ ಗಮನಿಸಿ ನಿಮ್ಗಾಗುವಂತ ಬದಲಾವಣೆಗಳೇ ಬೇರೆ ಸ್ನೇಹಿತರೆ. ಅದನ್ನ ನಿಮ್ಮ ಸ್ವಂತ ಅನುಭವಕ್ಕೆ ಬಿಟ್ಟಿದ್ದು. ಅಲ್ಲಿ ನಿಮಗ್ ಬಂದಾಗ ಖಂಡಿತ ಫೀಲ್ ಆಗುತ್ತೆ. ಶ್ರೀ ಕೊರಗತನಿಯ ದೈವದ ಆದಿ ಸ್ಥಳ ದೆಕ್ಕಾಡು ಪ್ರದೇಶ, ಕುತ್ತಾರು ಸ್ಥಳ ಸ್ನೇಹಿತರೆ. ಇದು ಒಟ್ಟು 7 ಸ್ಥಳಗಳಲ್ಲಿ ಸ್ವಾಮಿ ಜಾಗೃತವಾಗಿರುವಂತ ಪ್ರದೇಶಗಳು. ಆ ಒಟ್ಟು 7 ಸ್ಥಳಗಳು ಯಾವುದು ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ, ಯಾಕಂದ್ರೆ ಸ್ವಾಮಿ ಜಾಗೃತವಾಗಿರೋದು ಇದೇ ಸ್ಥಳಗಳಲ್ಲಿ. ಇನ್ನೊಂದೇನೋ ಹೇಳಿದ್ರು ಅಂತ ದಾರಿ ತಪ್ಪಕ್ ಹೋಗ್ಬೇಡಿ. ನಿಮ್ಮ ಪ್ರಾರ್ಥನೆ ಏನಿದ್ರು ಸ್ವಾಮಿ ಬಳಿ ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ಅರ್ಕೆ ಪೂರ್ಣ ಮಾಡ್ಕೊಂಡ್ರೆ ಅಲ್ಲಿಗೆ ಸಾಕು. ಯಾಕಂದ್ರೆ ಬಹಳಷ್ಟು ಸೆಲೆಬ್ರಿಟಿಗಳು ಎಲ್ಲ ಬರುವಂತದ್ದು ಇದೇ ಪುಣ್ಯಕ್ಷೇತ್ರಕ್ಕೆ. ಇಲ್ಲೇ ಸ್ವಾಮಿ ಜಾಗೃತವಾಗಿ ನೆಲೆಸಿರುವಂತದ್ದು. ಕೊರಗಜ್ಜ ದೈವದ ಒಟ್ಟು 7 ಆದಿ ಸ್ಥಳಗಳು ಇವೆ. ಅದರಲ್ಲಿ ಈಗ ನೀವು ನೋಡ್ತಾ ಇರುವಂತದ್ದು ಇದೇ ಮೊದಲನೇದು, ದೆಕ್ಕಾಡು ಆದಿ ಸ್ಥಳ ಕುತ್ತಾರು. ಇನ್ನ 6 ಕ್ಷೇತ್ರಗಳು ಅದ್ಯಾವುದು ಅಂದ್ರೆ ಸ್ವಾಮಿ ತಲ, ಬೋಳ್ಯ ಆದಿ ಸ್ಥಳ, ಮಿತ್ತ ಅಗೆಲ ಆದಿ ಸ್ಥಳ, ಉಜಿಲ ಆದಿ ಸ್ಥಳ, ತಲ ಆದಿ ಸ್ಥಳ, ದೇರಳಕಟ್ಟೆ ಆದಿ ಸ್ಥಳ. ಇಲ್ಲಿ ಹಲವಾರು ಸಂಪ್ರದಾಯಗಳು ಇದೆ. ಅಗೆಲು ಸೇವೆ ಮತ್ತೆ ಕೋಲ ಈ ರೀತಿ ಮಾಡುವಂತದ್ದು. ಕೊರಗತನಿಯ ದೈವದ ಆದಿ ಸ್ಥಳಗಳಲ್ಲಿ ಅಗೆಲು ನೀಡುವ ಸಂಪ್ರದಾಯವಿಲ್ಲ. ಈ ಅಗೆಲು ಹರಕೆ ನೀಡಲು ಯಾವುದೇ ಸ್ಥಳ ಪ್ರದೇಶಗಳ ನಿಯಮವಿಲ್ಲ. ಅದನ್ನು ಎಲ್ಲಿಯೂ ನಡೆಸಬಹುದು. ಶ್ರೀ ಪಂಜಂದಾಯ ದೈವದ ವರಪ್ರಸಾದದಿಂದ ಶ್ರೀ ಕೊರಗತನಿಯ ದೈವವು ಪಡೆದ 7 ಆದಿ ಸ್ಥಳಗಳ ಪೈಕಿ 6 ಸ್ಥಳಗಳಲ್ಲಿ ತನ್ನ ಭಕ್ತರ ಹರಕೆಯ ಕೋಲಗಳನ್ನು ಅನಾದಿ ಕಾಲದಿಂದಲೂ ದೀಪ ಬೆಳಕುಗಳಿಲ್ಲದೆ ಕತ್ತಲಲ್ಲೇ ಸ್ವೀಕರಿಸಿ ಅರಸುತ್ತಾ ಬಂದಿರುತ್ತಾರೆ. ಈ 7 ಆದಿ ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಆದಿ ಸ್ಥಳಗಳು ಕೊರಗತನಿಯ ದೈವಕ್ಕೆ ಇರುವುದಿಲ್ಲ. ಇಲ್ಲಿ ಸಾಯಂಕಾಲ ಗಂಟೆ 6:30ಯಿಂದ ಬೆಳಗ್ಗೆ 6:30 ತನಕ ಮಹಿಳೆಯರಿಗೆ ಪ್ರವೇಶವಿಲ್ಲ. ಹಾಗೆ ನೀವು ಈ ಸ್ಥಳ ನೋಡಲು ಮಂಗಳೂರಿಗೆ ಬಂದಾಗ ಹಾಗೆ ನೀವು ಮಂಗಳೂರು ಮಂಗಳಾದೇವಿ ದೇವಸ್ಥಾನ ನೋಡಬಹುದು, ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ನೋಡಬಹುದು, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ನೋಡಬಹುದು, ಪೆರಂಬೂರ್ ಬೀಚ್ ಕೂಡ ನೋಡಬಹುದು ಸ್ನೇಹಿತರೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನಾನು ಆಗ್ಲೇ ಹೇಳದಂತೆ ಸಂಜೆ 6:30ರಿಂದ ಬೆಳಗ್ಗೆ 6:30ರವರೆಗೆ ಈ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ. ನೀವೇನೇ ನೋಡ್ಬೇಕಾದ್ರೂ ಸಂಜೆ 6:30 ಮುಂಚೆನೆ ಬಂದು ನೋಡಬೇಕು. ಈಗಲೂ ಈ ರಸ್ತೆಯಲ್ಲಿ ಸಂಜೆ 6:30 ಮೇಲೆ ಇಲ್ಲಿ ಬರೋ ಯಾವುದೇ ವೆಹಿಕಲ್ಸ್ ಕೂಡ ತಮ್ಮ ಲೈಟ್ ಗಳು ಡಿಮ್ ಅಂಡ್ ಡಿಪ್ ನೋಡ್ಕೊಂಡು ಬರ್ತಾರೆ ಸ್ನೇಹಿತರೆ. ಗಾಡಿ ಲೈಟ್ ಗಳನ್ನ ಆಫ್ ಮಾಡೇ ಬರ್ತಾರೆ, ಇಲ್ಲಿ ಕಡಿಮೆ ಮಾಡಿ ಬರ್ತಾರೆ. ಏನಕ್ಕೆ ಲೈಟ್ ನ ಆಫ್ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ, ಯಾಕೆ ಅಂದ್ರೆ ಸಮಸ್ಯೆಗಳಾಯ್ತವೆ ಸ್ನೇಹಿತರೆ. ಖಂಡಿತ ಆದಂತ ಹಲವಾರು ನಿದರ್ಶನಗಳಿವೆ. ತಿಳಿದು ಹೋದವರಿಗೆ ದಾರಿ ಮಧ್ಯದಲ್ಲೇ ವಾಹನ ನಿಂತು ಹೋಗುವಂತದ್ದು, ಕ್ಷಮೆ ಕೇಳಿದ ಮೇಲೆ ಗಾಡಿ ಚಾಲು ಆಗುವಂತದ್ದು, ಇಂಥ ಘಟನೆಗಳೆಲ್ಲ ಲೆಕ್ಕವಿಲ್ಲದಷ್ಟಾಗಿದೆ. ದೇವಸ್ಥಾನದಿಂದ ಪಾಸ್ ಆಗೋವರೆಗೂ ಲೈಟ್ ಆಫ್ ಮಾಡಿಕೊಂಡು ಗೌರವದಿಂದ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಸ್ವಾಮಿಗೆ ಅತಿ ಪ್ರಿಯವಾದದ್ದು ಎಂದರೆ ಕತ್ತಲು ವಾತಾವರಣ. ಸ್ವಾಮಿಯ ಕಥೆಯನ್ನ ನಾನು ತಿಳಿಸ್ಕೊಡ್ತೀನಿ, ಸಪರೇಟ್ ವಿಡಿಯೋ ಮಾಡ್ತೀನಿ. ಈಗ ಕೊನೆ ವಿಚಾರಗಳನ್ನ ನಿಮ್ಗೆ ತಿಳಿಸ್ಲೇಬೇಕಾಗುತ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಲೇಬೇಕು. ಹಾಗೆ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಧರೆಯಲ್ಲಿ ಧರ್ಮದ ಪರಿಪಾಲನೆಗಾಗಿ ಬಂದ ಶಿವನೇ ಈ ಕೊರಗಜ್ಜ ಸ್ವಾಮಿ ಅವತಾರ ಸ್ನೇಹಿತರೆ. ಇದು ಸ್ಪಷ್ಟವಾಗಿ ಕೊರಗಜ್ಜ ಸ್ವಾಮಿಗೆ ಗೊತ್ತಾಗುತ್ತೆ. ಈ ಸ್ಥಳದಲ್ಲಿ ಸ್ವಾಮಿ ಕೊರಗಜ್ಜ ದೇವರಾಗಿ ಬಂದಿರುತ್ತಾರೆ. ತನಿಯ ಈ ಕೊರಗಜ್ಜ ಸ್ವಾಮಿ ಇವರ ಸಾಕು ತಾಯಿ. ಸ್ವಾಮಿ ಕೊರಗಜ್ಜ ದೈವವಾಗಿ ಬಂದರು ತಾಯಿಯ ಬಳಿ. ನಿಮ್ಮ ತನಿಯ ಈಗ ಕೊರಗಜ್ಜನಾಗಿ ರೂಪವಾಗಿ ಬಂದಿರುವೆ ತಾಯಿ. ನಾನು ವರ ಕಾಣಿಕೆಯನ್ನು ಕದ್ರಿಗೆ ಕೊಂಡು ಹೋಗಿ ನಿಮ್ಮ ಆಸೆಯನ್ನು ತೀರಿಸಬೇಕು ಎಂದು ಹೇಳಿ ಉಪ್ಪಿನಕಾಯಿ ಮಾಡಲು ಆದೀತು ಎಂದು ಕಾಯಿ ಕೀಳಲು ಮಾಡ ಮಹಿಸಂದಾಯನ ಮುಗುಳಿಗೆ ನನ್ನ ಕಾಲು ತಾಕಿತು ಅಮ್ಮ.
ಅವರು ಬರುವಾಗ ಕಾಯಿ ಕೀಳ್ತಿದ್ದಾರೆ, ಉಪ್ಪಿನಕಾಯಿಗಾರ ಆಗುತ್ತೆ, ತಗೊಂಡೋದ್ರೆ ಅಮ್ಮ ಖುಷಿ ಪಡ್ತಾಳೆ ಅಂತೇಳಿ ಮೇಲತ್ತಿ ಕಾಯಿ ಕೀಳುವಾಗ ತಿಳಿದೆಯೋ ಆ ಕಾಲು ಮಾಡ ಮೈಸಂದಾಯನ ಆ ಕಟ್ಟೆ ಗೋಪುರ ಮೇಲೆ ಅವರ ಕಾಲು ತಾಕ್ಬಿಟ್ಟಿದೆ. ಮಾಡ ಮೈಸಂದಾಯನು ಸಿಟ್ಟು ಮಾಡಿಕೊಂಡು ನನ್ನನ್ನು ಮಾಯ ಮಾಡಿ ಬಿಟ್ಟಿದ್ದಾರೆ, ನನ್ನನ್ನು ಆ ಕೂಡಲೇ ಮಾಯ ಮಾಡಿ ಬಿಟ್ಟಿದ್ದಾರೆ ತಾಯಿ. ಈಗ ನಾನು ಮಾಯೆಯಲ್ಲಿದ್ದೇನೆ, ನಾನೀಗ ದೈವವಾಗಿದ್ದೇನೆ ತಾಯಿ. ಇನ್ನು ನಾನು ಮಾಯಕಾರನಾಗಿದ್ದೇನೆ. ನನಗೆ ಸಂತೋಷದಿಂದ ನೀವು ಗೆರಸೆಯಲ್ಲಿ ಊಟವನ್ನು ಬಡಿಸಬೇಕು. ಅದನ್ನ ತುಳು ಭಾಷೆಯಲ್ಲಿ ಅದಕ್ಕೆ ತಡುಪೆ ಎಂದು ಕರೆಯುತ್ತಾರೆ. ಅಂದ್ರೆ ಗೆರಸೆಯಲ್ಲಿ ಹಗಲು ಸೇವೆ ಕೊಡಿ, ಊಟವನ್ನು ಬಡಿಸಬೇಕು. ಆ ತಾಯಿ ಮೊದಲಿಗೆ ಉರುಳಿ ಮತ್ತು ಬಸಳೆಯ ಸಾರು ಮಾಡಿ ಅನ್ನ ಮಾಡಿ ಕೊರಗಜ್ಜನಿಗೆ ಬಡಿಸುತ್ತಾಳೆ. ಅವಾಗ ಅವನಿಗೆ ಸಿಟ್ಟು ಬರ್ತದೆ, ಇದಕ್ಕೆ ಉಪ್ಪು ಹಾಕಿಲ್ಲ ಅನ್ನುತ್ತಾರೆ. ಸರಿ, ನೆಕ್ಸ್ಟ್ ಬಾಂಗುಡೆಯ ಮೀನಿನ ಪದಾರ್ಥವನ್ನ ಮಾಡಿ ಆ ತಾಯಿ ಕೊರಗಜ್ಜನಿಗೆ ಬಡಿಸುತ್ತಾಳೆ. ಇದಕ್ಕೆ ಅರಿಶಿಣ ಹಾಕಲಿಲ್ಲ ಅಂತ ಸ್ವಾಮಿಗೆ ಸಿಟ್ಟು ಬರ್ತದೆ. ಹಾಗೆ ನೆಕ್ಸ್ಟ್ ಕೋಳಿಯ ಪದಾರ್ಥವನ್ನ ಮಾಡಿ ಅವಳು ಸ್ವಾಮಿಗೆ ಬಡಿಸುತ್ತಾಳೆ. ಅಲ್ಲಿಗೆ ಕೊರಗಜ್ಜ ಸ್ವಾಮಿ ತೃಪ್ತಿಯನ್ನು ಹೊಂದಿ ಹೇಳುತ್ತಾರೆ, ಅನುದಿನವೂ ಅನುಕ್ಷಣವೂ ನೀವು ನನ್ನನ್ನು ನಂಬಿರಿ, ಕಷ್ಟ ಕಾಲದಲ್ಲಿ ನೀವು ನನ್ನನ್ನು ಕರೆದರೆ ಅಂತ ಆದ್ರೆ ಒಂದು ಸಲ ಕರೆದರೆ 9 ಸಲ ಹೋಗೊಟ್ಟು ನಾನು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದರು. ಇನ್ನು ನೀವು ಯಾವ ರೀತಿಯಿಂದಲೂ ಕಣ್ಣೀರು ಸುರಿಸಬಾರದು ಅಮ್ಮ, ನಾನು ಮಾಯೆಯನ್ನು ಸೇರಿದ್ದಾಗಿದೆ ಎಂದು ಹೇಳಿದರು. ಅಲ್ಲಿಂದ ಹೊರಟು ನಿಲ್ಲುತ್ತಾರೆ. ಅಲ್ಲಿಂದ ನೇರವಾಗಿ ಅವರು ದಕ್ಷಿಣಾಭಿಮುಖವಾಗಿ ಹೊರಟು ಬರುತ್ತಾರೆ. ಎಲ್ಲಿಗೆ ಅಂದ್ರೆ ಈ ಕುತ್ತಾರು ಆದಿ ಸ್ಥಳ ನೀವು ನೋಡ್ತಾ ಇದೀರಲ್ಲ, ಇಲ್ಲೇ ಈ ಸ್ಥಳದಲ್ಲಿ ಕುತ್ತಾರು ಪ್ರದೇಶ ಆ ಹೊತ್ತಿನಲ್ಲಿ ಏನು ಪ್ರಸಂಗ ನಡೀತು ಆ ಕತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳದ್ನಲ್ಲ, ಅದ್ರಲ್ಲಿ ಹೇಳ್ತೀನಿ ಫುಲ್ ಕತೆನ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವಿಡಿಯೋ ಹಾಕ್ತೀನಿ ನೋಡೋರಿ. ಈ ಪ್ರದೇಶವೇ ಈ ಪವಿತ್ರ ಕ್ಷೇತ್ರ. ಸ್ವಾಮಿ ಜಾಗೃತವಾಗಿ ವಿಶ್ರಾಂತಿ ಪಡಿತಾ ಇದ್ದಾರೆ ಇಲ್ಲಿ. ನಂತರದಿಂದ ಅಲ್ಲಿ ಆರಾಧನೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಪ್ರದೇಶ ಸುತ್ತ 4 ಊರನ್ನು ಸುತ್ತಲು ಪ್ರಾರಂಭಿಸಿದರು. ಕಾಯಲು ಕಾಪಾಡಲು ನಿಂತರು. ಕೊರಗಜ್ಜ ಸ್ವಾಮಿ ವಿಶೇಷವಾಗಿ ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳಾಗಲಿ ಸಂಬಂಧಪಟ್ಟಂತ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬಂತು ಎಂದಾದರೆ ಅದನ್ನು ತತ್ಕ್ಷಣ ಪರಿಹಾರ ಎಂದರೆ ಕೊರಗಜ್ಜ ದೈವ. ಸ್ವಾಮಿ ಕೊರಗಜ್ಜನನ್ನು ನೆನೆದು, ಕೊರಗಜ್ಜ ಎಲ್ಲಿದ್ದರೂ ನನ್ನ ದನವನ್ನು ಒಡೆದುಕೊಂಡು ಬಾ ಎಂದರೆ ಕೊರಗಜ್ಜ ಸಂಜೆ ಕತ್ತಲಾಗುವ ಮುಂಚಿತವಾಗಿ ದನವನ್ನು ಹಟ್ಟಿಗೆ ಸೇರಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ. ಅದು ಸತ್ಯವೇ ಆಗಿದೆ ಸ್ನೇಹಿತರೆ, ಈಗಲೂ ನಡೀತಾ ಇದೆ. ಅಷ್ಟೇ ಅಲ್ಲದೆ ನಾವೇನಾದರೂ ಮೌಲ್ಯಯುತವಾದ ವಸ್ತುಗಳು, ಚಿನ್ನ, ಬೆಳ್ಳಿ, ಹಣ ಈ ರೀತಿ ಏನೇ ಕಳೆದುಕೊಂಡಾಗ, ಕಾಣೆಯಾದಾಗ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ತಕ್ಷಣದಲ್ಲಿ ಸಮಸ್ಯೆಗಳು ದೂರ ಆಗ್ತವೆ ಎಂಬ ಭರವಸೆ ಖಂಡಿತ ಇದೆ. ಈ ತುಳುನಾಡ ವ್ಯಾಪ್ತಿಯಲ್ಲಿರುವ ಕೊರಗಜ್ಜ ದೈವವನ್ನು ಈಗ ನಾಡಿನೆಲ್ಲೆಡೆ ಕರ್ನಾಟಕದಾದ್ಯಂತ ಹೊರ ರಾಜ್ಯದಿಂದಲೂ ಹಲವಾರು ಮಂದಿ ಆರಾಧಿಸುತ್ತಿದ್ದಾರೆ, ಪೂಜಿಸುತ್ತಿದ್ದಾರೆ. ಕೊರಗಜ್ಜನನ್ನು ಕಲ್ಲು ಹಾಕಿ ನಂಬುವುದು ಕ್ರಮ. ಈಗ ನಾನಾ ಕಡೆಗಳಲ್ಲಿ ಕೊರಗಜ್ಜನ ದೇವಸ್ಥಾನಗಳನ್ನು ಮಾಡಿ ಗುಡಿಗಳನ್ನು ಮಾಡಿಕೊಂಡು ಆದ್ದರಿಂದ ನೋಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಯಾಕಂದ್ರೆ ಕೊರಗಜ್ಜನಿಗೆ ಒಂದು ಕಲ್ಲನ್ನು ಹಾಕಿ ನಂಬುವಂತ ಕ್ರಮ ಇರುವಂತದ್ದು. ಯಾವುದೇ ದೇವಸ್ಥಾನಗಳಲ್ಲಿ ಕೊರಗತನಿಯನಿಗೆ ಒಂದು ಕಲ್ಲು ಅಂತ ಪ್ರತ್ಯೇಕವಾಗಿ ಇರ್ತದೆ, ಒಂದು ಆವರಣ ಅಂತ ಮಾರ್ಪಾಡು ಮಾಡಿ ಅಲ್ಲಿ ಕೊರಗಜ್ಜ ಸ್ವಾಮಿಯನ್ನ ಇರಿಸುವಂತದ್ದು. ಸ್ವಾಮಿಯ ಬಗ್ಗೆ ತಿಳಿಯದೆ ಅಪಪ್ರಚಾರ ಮಾಡದಿರಿ ಸ್ನೇಹಿತರೆ. ಯಾಕಂದ್ರೆ ಕೊರಗಜ್ಜ ಸ್ವಾಮಿ ಬಲು ಕಾರಣಿಕದ ದೈವ. ಕೊರಗಜ್ಜನಿಗೆ ಅಪಮಾನ ಮಾಡಿದರೆ, ಕೊರಗಜ್ಜನ ಬಗ್ಗೆ ಅವಹೇಳನ ಮಾಡಿದರೆ, ಅಂತ ಮಾತುಗಳನ್ನ ಆಡಿದರೆ, ಕೊರಗಜ್ಜನ ಬಗ್ಗೆ ಏನಾದ್ರೂ ಕೀಳು ಮಟ್ಟದ ಯೋಚನೆಗಳನ್ನು ಮಾಡಿದರೆ ಅದರಿಂದ ಅಪಾಯ ಎನ್ನುವುದು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ, ಎಚ್ಚರವಾಗಿರಿ. ಇದು ಬಹಳಷ್ಟು ಉದಾಹರಣೆಗಳಾಗಿದೆ. ಈ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗೋಚರಿಸಿದಂತ ಕಟು ಸತ್ಯಗಳು ಸ್ನೇಹಿತರೆ. ಇದು ಸ್ವಾಮಿಯನ್ನ ಯಾವತ್ತೂ ಅಪಮಾನಿಸ ಹೋಗಬೇಡಿ. ಸಂಕಟ ಬಂದಾಗ, ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ಕೊರಗಜ್ಜನನ್ನು ನೀವು ಆರಾಧಿಸಿದರೆ ಕೊರಗಜ್ಜ ಸ್ವಾಮಿಯು ನಿಮ್ಮ ಭಕ್ತಿಗೆ ಒಲಿಯುತ್ತಾರೆ. ಕೊರಗಜ್ಜ ಸ್ವಾಮಿ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಆರಾಧನೆ ಮಾಡುವಂತ ವಿಷಯಗಳು ಸ್ನೇಹಿತರೆ. ಕೊರಗಜ್ಜನಿಗೆ ಇಂಥದ್ದೇ ಆಗಬೇಕು ಅಂತ ಇಲ್ಲ, ಸ್ವಾಮಿಗೆ ಆಡಂಬರ ಇಲ್ಲ, ಸುಲಭ ಸರಳವಾಗಿ ಆರಾಧನೆ ಮಾಡುವ ದೈವವಾಗಿದೆ. ಕೊರಗಜ್ಜ ನನಗೆ ಚಿನ್ನ ಕೊಡಿ, ಬೆಳ್ಳಿ ಕೊಡಿ, ಹಣ ಕೊಡಿ ಅಂತ ಕೇಳಲ್ಲ. ಆದರೆ ಸ್ವಾಮಿ ಇಷ್ಟಪಡುವುದು ಭಕ್ತರಲ್ಲಿ ಅವರ ಭಕ್ತಿ ಮತ್ತು ಹರಕೆ ತೀರಿದಾಗ ಸ್ವಾಮಿಗೆ ಮುಖ್ಯವಾಗಿ ಬೇಕಾದದ್ದು ಸ್ವಾಮಿಗೆ ಮದ್ಯ ಅಂದ್ರೆ ಡ್ರಿಂಕ್ಸ್
ಎಂಡ, ಶೇಂದಿ ಅಥವಾ ಶರಾಬು ಅಲ್ಲೇ ಮಾರ್ತಾರೆ ಅಥವಾ ನೀವೇ ಡ್ರಿಂಕ್ಸ್ ಅಂಗಡಿಲಿ ತಗೊಂಡು ಹೋಗ್ಬೋದು. ಇದು ಎಲ್ಲ ಸ್ವಾಮಿಗೆ ಇಷ್ಟ. ಪೂಜೆಗೆ ಒಳಗೋದಾಗ ನೀವು ಅಲ್ಲಿ ಸ್ವಾಮಿಗೆ ಅರ್ಪಿಸಬಹುದು. ಮತ್ತು ಎಲೆ ಅಡಿಕೆ, ಚಕ್ಕುಲಿ ದೇವಸ್ಥಾನದ ಆಚೆ ಪೂಜೆ ಸಾಮಾನ್ ಜೊತೆ ಕೇಳಿದ್ರೆ ಅವರೇ ಕೊಡ್ತಾರೆ. ಮತ್ತು ಅಗೆಲು, ಕೋಲ ಸ್ವಾಮಿಗೆ ಇವಿಷ್ಟು ಮಾತ್ರ ಇಷ್ಟ ಸ್ನೇಹಿತರೆ. ಯಾವ ರೀತಿ ಸ್ವಾಮಿಯನ್ನ ಬೇಡ್ಕೊಬೇಕು, ಹರಕೆ ಮಾಡ್ಕೊಬೇಕು ಹೇಳ್ತೀನಿ ಕೇಳಿ. ಯಾರೇ ಸಮಸ್ಯೆಗಳು ದೂರ ಮಾಡು ಸ್ವಾಮಿ ಕೊರಗಜ್ಜ ಅಂತ, ಈ ರೀತಿ ಸಮಸ್ಯೆ ಆಗಿದೆ ಇದನ್ನ ಬಗೆಹರಿಸು ಸ್ವಾಮಿ ಎಂದು 2 ವಿಳ್ಯದೆಲೆ, 1 ಅಡಿಕೆ ಹೋಳು, ಸ್ವಲ್ಪ ಸುಣ್ಣ ಹಚ್ಚಿ ಸ್ವಲ್ಪ ಹೊಗೆ ಸೊಪ್ಪನ್ನು ಇಟ್ಟು ನೀವು ಒಂದು ಶುದ್ಧ ಅಂಗಳದಲ್ಲಿ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡ್ಕೊಬೇಕು. ಕೊರಗಜ್ಜ ಸ್ವಾಮಿಯ ಫೋಟೋವನ್ನ ಕಣ್ಣಲ್ಲಿ ನೋಡ್ಕೊಂಡು ಕೈ ಮುಗಿದು, ಸ್ವಾಮಿ ಕೊರಗಜ್ಜ ನನ್ನ ಈ ಕಷ್ಟವನ್ನ ಪರಿಹರಿಸು. ಇಂಥ ಸಮಸ್ಯೆಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನ್ನ ಸಮಸ್ಯೆಯನ್ನು ಪರಿಹರಿಸು ಅಂತ ಕೇಳಿದರೆ ಆದಷ್ಟು ಬೇಗ ತಕ್ಷಣದಲ್ಲಿ, ಅದು ಒಂದು ದಿನ ಆಗುವುದಕ್ಕೂ ಮುಂಚೆ 24 ಗಂಟೆಗಳ ಮೊದಲೇ ಆ ಸಮಸ್ಯೆಗಳು ಪರಿಹಾರವಾಗ್ತದೆ ಸ್ನೇಹಿತರೆ. ಇದು ಕಟು ಸತ್ಯ ಎಂಬುದು ಭಕ್ತರ ನಂಬಿಕೆ. ಪ್ರಾರ್ಥನೆ ಮಾಡಿ ಹರಕೆ ತೀರಿಸಲು ಈ ಕ್ಷೇತ್ರಕ್ಕೆ, ಆದಿ ಸ್ಥಳಕ್ಕೆ ಬಿಡುವು ಮಾಡಿಕೊಂಡು ಬನ್ನಿ. ಹಲವಾರು ಸಮಸ್ಯೆಗಳು ಬಗೆಹರಿದಂತ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಇಲ್ಲಿವೆ. ಅತಿ ಶೀಘ್ರದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವ ಸ್ವಾಮಿ ಎಂದರೆ ಈ ಕೊರಗಜ್ಜ ಸ್ವಾಮಿ ಸ್ನೇಹಿತರೆ. ಬೇರೆ ರೀತಿಯ ಕ್ರಮಗಳನ್ನ ಮಾಡಿ ಸಮಸ್ಯೆ ತಂದೊಡ್ಕೋಬೇಡಿ, ಸ್ವಾಮಿಯನ್ನ ನಂಬಿರಿ, ಒಳ್ಳೇದಾಗುತ್ತೆ. ಇದು ಸತ್ಯ ಸ್ನೇಹಿತರೆ. ಮತ್ತೆ ಇಲ್ಲಿ ಮುಗಿಸ್ಕೊಂಡು ನಾನು ಆಗ್ಲೇ ಹೇಳದಂತ ಸ್ಥಳಗಳಿಗೆ ನೀವು ಹೋಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೋಡಲು ಸಮಯ ಇದ್ರೆ ಅದನ್ನ ನೋಡಿ, ಅಥವಾ ರಿಟರ್ನ್ ಬಸ್ಸು ಅಥವಾ ಟ್ರೈನ್ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ಇಲ್ಲಿಗೆ ಬರ್ಬೋದು. ಇಲ್ಲಿಂದ ರಿಟರ್ನ್ ನೀವು ಮೈಸೂರು, ಬೆಂಗಳೂರು ರಿಟರ್ನ್ ಆಗ್ಬೋದು. ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪೂರ್ಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.